ಇವತ್ತಿನ ದಿವಸ ಬೆಳಗ್ಗೆ ಒಂದು ಸುಮಾರು 10 ಗಂಟೆಗೆ 14 ಜನ ಇದು ಅಳವೆಕೊಡಿ ನದಿಯಲ್ಲಿ ತಟ್ಟಿ ಹಾಕಲು ಗ್ರಾಮ ಹತ್ರ ಅಲ್ಲಿ ಚಿಪ್ಪೆಕಲ್ಲು ತೆಗೆಯೋದಕ್ಕೆ ಹೋಗಿರ್ತಾರೆ. ಇದರಲ್ಲಿ ಸಡನ್ನಾಗಿ ಅಲ್ಲಿ ನೀರು ಜಾಸ್ತಿ ಆಗಿ ಲೋ ಟೈಡಿಂದ ಅದು ನೀರು ಜಾಸ್ತಿ ಆಗಿ ಇದರಲ್ಲಿ 8 ಜನ ಇದರಲ್ಲಿ ಮೃತಪಟ್ಟಿರ್ತಾರೆ. ಇದರ ಜೊತೆಗೆ 3 ಜನ ಇವಾಗ ಸೀರಿಯಸ್ ಆಗಿ ಅವರನ್ನ ಇವಾಗ ಮಣಿಪಾಲ್ ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿ ಭಟ್ಕಳದಿಂದ. ಅದಾದಮೇಲೆ 3 ಜನ ಇನ್ನೂ ಮಿಸ್ಸಿಂಗ್ ಇದ್ದಾರೆ. ಇವಾಗ ಅವ್ರ ಬಗ್ಗೆ ಇನ್ನೂ ಪತ್ತೆಯಾದ ಕಾರ್ಯಾಚರಣೆ ನಡೀತಾ ಇದೆ. ಇದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅವರು ಕೂಡ ಮಾಡ್ತಾ ಇದ್ದಾರೆ ಬೋಟ್ಸ್. ಇದ್ರ ಜೊತೆಗೆ ಲೋಕಲ್ ಫಿಷರ್ಮೆನ್ ಮತ್ತು ಲೋಕಲ್ ಕಮ್ಯುನಿಟಿ ಅವರ ಸಹಾಯದಿಂದ ಇವಾಗ ಇನ್ನೂ ಪತ್ತೆ ಮಾಡೋಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಸರ್ ಅದರಲ್ಲಿ ಹೆಂಗಸರು ಎಷ್ಟು ಇದೆ ಸರ್, ಲೇಡೀಸ್ ಮತ್ತು ಜೆಂಟ್ಸ್? ಇದರಲ್ಲಿ ತೀರ್ಕೊಂಡಿರೋರಲ್ಲಿ 8 ಜನದಲ್ಲಿ 7 ಜನ ಹೆಣ್ಮಕ್ಳಿದ್ದಾರೆ, ಆಮೇಲೆ ಒಬ್ಬರು ಗಂಡಸರು ಇದ್ದಾರೆ, ಆಮೇಲೆ ಗಾಯಪಟ್ಟವರು 3 ಜನ ಹೆಣ್ಮಕ್ಳು ಇದ್ದಾರೆ, ಆಮೇಲೆ ಮಿಸ್ಸಿಂಗಲ್ಲಿ ಒಬ್ಬರು ಗಂಡಸರು ಇದ್ದಾರೆ ಮತ್ತು 2 ಹೆಣ್ಮಕ್ಳು. ಸರ್ 2-3 ಗ್ರಾಮಕ್ಕೆ ಸೇರಿದಾಗೆ ಒಟ್ಟು 13 ಜನ ಇದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 8 ಜನ ಬಾಡಿನ ಭಟ್ಕಳ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಲಲಿತಾ ಜಗದೀಶ್ ಅನ್ನೋರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರು ಜೀವಂತ ಇದ್ದಾರೆ. ಮತ್ತು ಮಾದೇವಿ ನಾಗರತ್ನ ಅನ್ನೋರು ಉಡುಪಿ ಇದು ಮಣಿಪಾಲ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು 3 ಜನದ್ದು ಮಾದೇವು ಮತ್ತು ಮಂಜಮ್ಮ ನಾಗರತ್ನ ಇವರು ಇನ್ನೂ ಫೈಂಡ್ ಔಟ್ ಆಗಬೇಕಾಗಿದೆ. ಅದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಆದಮೇಲೆ ನಿಮಗೆ ನಿಮಗೆ ಬಂದ ಮಾಹಿತಿ ಪ್ರಕಾರ ಇನ್ಸಿಡೆಂಟ್ ಹೇಗೆ ನಡೆದಿದೆ ಅನ್ನೋ ಬಗ್ಗೆ ಅವರು ಮೀನು ಮತ್ತು ಇದನ್ನು ಕಪ್ಪೆ ಚಿಪ್ಪು ಏನೋ ತಗೊಳ್ಳೋದಕ್ಕೆ ಹೋದಾಗ ನೀರು ಏಕಾಏಕಿ ಒಂದೇ ಸಲ ಬಂದಿದೆ, ಒಳಗೆ ಸಿಕ್ಕಿ ಇದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಮೃತರಾದರೀಗ ಅಂತ್ಯ ಸಂಸ್ಕಾರಕ್ಕೆ ಏನು ವ್ಯವಸ್ಥೆ ತಾಲೂಕು ಆಡಳಿತ ವತಿಯಿಂದ ಅದು ಕಾನೂನಂತೆ ಮಾಡೋಕ್ಕೆ ಇದು ಮಾಡ್ತಾಯಿದ್ವಿ. ಈಗ ತಹಸೀಲ್ದಾರ್ ಇದ್ದಾರೆ, ಕಾನೂನಂತೆ ಏನಿದೆ ಅದು ನಾವು ನಮ್ಮ ಕಡೆಯಿಂದ ಇದು ಮಾಡ್ತಾಯಿದ್ವಿ. ಓಕೆ, ಥ್ಯಾಂಕ್ ಯು.